ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನೌಕರರು, ಕಾರ್ಮಿಕರು, ನಿವೃತ್ತರಾಗಿರುವಂಥ ಪಿಂಚಣಿದಾರರು, ನಿವೃತ್ತ ನೌಕರರು, KSRTC ನೌಕರರು, ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಶುಭ ಸುದ್ದಿ, ಬಂಪರ್ ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಕನಿಷ್ಠ ಪಿಂಚಣಿ 7,500 ರೂಪಾಯಿ ಸಿಗುವ ಬಗ್ಗೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಮಾಹಿತಿಗಳಿದೆ, ಅದ್ರ ಜೊತೆಯಲ್ಲಿ PF ಖಾತೆ ಹೊಂದಿರುವ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರ ಯಾವೆಲ್ಲ ಗಿಫ್ಟ್ಗಳನ್ನು ಕೊಡ್ತಾ ಇದೆ, EPFO 3.0 ನಲ್ಲಿ ಸಿಗುವಂಥ ಲಾಭಗಳೇನು, ಇದರಿಂದ ನೌಕರರು ಹಾಗೂ ಕಾರ್ಮಿಕರಿಗೆ ಆಗುವಂಥ ಲಾಭಗಳೇನು, ಈ ಎಲ್ಲದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿ ತಮ್ಮೆಲ್ಲರ ಜೀವನಕ್ಕೆ ಒಂದು ವರದಾನವಾಗುವಂಥ ಮಾಹಿತಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಬಹುದಿನಗಳ ಬೇಡಿಕೆ EPS ಕನಿಷ್ಠ ಪಿಂಚಣಿ 7,500 ರೂಪಾಯಿ ಹಾಗೂ EPFO 3.0 ನಲ್ಲಿ ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಯಾವೆಲ್ಲ ಗಿಫ್ಟ್ಗಳನ್ನು ಕೊಡುತ್ತೆ. ಆ ಗಿಫ್ಟು ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಲ್ಲೇ ಸಿಗೋಂಥ ಚಾನ್ಸಸ್ ಇದೆ. ಯಾವೆಲ್ಲ ಗಿಫ್ಟ್ ಸಿಗತ್ತೆ, ಇದರಿಂದ ನೌಕರರಿಗಾಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಕೊನೆವರೆಗೂ ನೋಡಿ. ಅದರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಕಾರ್ಮಿಕರು, ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ನೆಕ್ಸ್ಟ್ ಮಂತು ಜುಲೈ ತಿಂಗಳಲ್ಲಿ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಸಿಗತ್ತೆ. EPFO 3.0 ಡಿಜಿಟಲ್ ಕ್ರಾಂತಿಗೆ ಇದು ದಾರಿ ಮಾಡಿಕೊಡುತ್ತೆ. UPI ಹಾಗೂ ATMಗಳ ಮೂಲಕ PF ಹಣವನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ EPFO 3.0 ಡಿಜಿಟಲ್ ಪ್ಲಾಟ್ಫಾರ್ಮ್ ಬಗ್ಗೆ ಏನೇನು ಅಂಶಗಳಿದೆ, ಇದರಿಂದ ನೌಕರರಿಗಾಗುವಂಥ ಲಾಭಗಳೇನು ಅಂತ ನೋಡೋದಾದರೆ, ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPFO ತನ್ನ ಚಂದಾದಾರರಿಗೆ ಭರ್ಜರಿ ಕೊಡುಗೆ ನೀಡಲು ಸಜ್ಜಾಗಿದೆ. ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡಿ EPFO 3.0 ಎಂಬ ಡಿಜಿಟಲ್ ಅಪ್ಗ್ರೇಡ್ಗೆ ಚಾಲನೆಯನ್ನು ನೀಡಿದೆ. ಇದರ ಅಡಿಯಲ್ಲಿ PF ಖಾತೆ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಇನ್ನು ಮುಂದೆ UPI ಮತ್ತು ATMಗಳ ಮೂಲಕ ಸುಲಭವಾಗಿ ಹಣವನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. UPI ಅಂದರೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಮೊಬೈಲ್ ಬ್ಯಾಂಕಿಂಗು, ಫೋನ್ಪೇ, ಗೂಗಲ್ ಪೇ ಸೇರಿದಂತೆ ಇತರೆ UPI ಖಾತೆಗಳ ಮೂಲಕ ನಾವು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಮಂತ್ ಅಂದರೆ ಜುಲೈ ತಿಂಗಳಲ್ಲೇ ಈ ಹೊಸ ವ್ಯವಸ್ಥೆ ಜಾರಿಗೆ ಬರುವ ನಿರೀಕ್ಷೆ ಇದೆ. ಸದ್ಯಕ್ಕೆ UPI ಹಾಗೂ ATMಗಳ ಮೂಲಕ ವಹಿವಾಟಿಗೆ ಪ್ರತ್ಯೇಕವಾದ ವಿಡ್ರಾ ಮಿತಿಯನ್ನು ನಿಗದಿಗೊಳಿಸಿದ್ದು, ಪ್ರಸ್ತುತ ಚಾಲ್ತಿಯಲ್ಲಿರುವಂಥ ನಿಯಮಗಳ ಆಧಾರದ ಮೇಲೆ ಈ ವ್ಯವಸ್ಥೆ ಕಾರ್ಯನಿರ್ವಹಿಸಲಿದೆ. ಹೊಸ ನಿಯಮಾವಳಿಗಳ ಪ್ರಕಾರ ಎಲ್ಲ ಅರ್ಹ ಖಾತೆದಾರರು ಅಗತ್ಯ ಹಾಗೂ ಅರ್ಹತೆಗೆ ಅನುಗುಣವಾಗಿ ತಮ್ಮ ಖಾತೆಯಲ್ಲಿರುವಂಥ ಟೋಟಲ್ ಅಮೌಂಟಲ್ಲಿ 75% ಹಣವನ್ನು UPI ಅಥವಾ UPI ಸಕ್ರಿಯಗೊಳಿಸುವ ATMಗಳ ಮೂಲಕ ನೇರವಾಗಿ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಈ ಹೊಸ ವ್ಯವಸ್ಥೆಯಿಂದಾಗಿ EPFO ಬ್ಯಾಲೆನ್ಸು 75% ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ತಕ್ಷಣ ವರ್ಗಾಯಿಸಿಕೊಳ್ಳಲು ಸಾಧ್ಯ ಇದೆ. ಆದರೆ ರಿಟೈರ್ಮೆಂಟ್ ನಂತರ ಉಳಿತಾಯದ ದೃಷ್ಟಿಯಿಂದ ಸೇವಿಂಗ್ಸ್ ಮಾಡಲಿ ಅನ್ನೋ ಒಂದು ಸದುದ್ದೇಶದಿಂದ ಸದಸ್ಯರು ತಮ್ಮ EPFO ಖಾತೆಯಲ್ಲಿ ಕನಿಷ್ಠ 25% ಬ್ಯಾಲೆನ್ಸನ್ನು ಕಡ್ಡಾಯವಾಗಿ ಉಳಿಸ್ಕೊಳ್ಬೇಕು. NPCI ಸಹಯೋಗದೊಂದಿಗೆ ಈ ಹೊಸ ವಿಡ್ರಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಸದಸ್ಯರು UPI ಆ್ಯಪ್ಗಳ ಮೂಲಕ ಹಣವನ್ನು ಹಿಂಪಡೆಯುವ ಪ್ರಕ್ರಿಯೆ ಆರಂಭಿಸುವ ಮುನ್ನ ಆಧಾರ್ ವೆರಿಫಿಕೇಷನ್, ಆಧಾರ್ ಕಾರ್ಡ್ ಆಧಾರಿತ
OTP ಪರಿಶೀಲನೆ ಕಡ್ಡಾಯ ಮಾಡಿಕೊಂಡು ಈ ಹೊಸ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು. ತ್ವರಿತವಾಗಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಕೂಡ ಇದರಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. OTP ದೃಢೀಕರಣದ ಮುಗಿದ ನಂತರ ನಾವು ಹಣ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ಜಮಾ ಆಗತ್ತೆ. ಈ ಮೂಲಕ ಕ್ಲೈಮ್ ಸಲ್ಲಿಸುವ ನಂತರ ಹಲವಾರು ದಿನಗಳ ಕಾಯುವಂಥ ಪರಿಸ್ಥಿತಿ ಇರೋದಿಲ್ಲ. ಈ ಹಳೆಯ ವ್ಯವಸ್ಥೆಗೆ ಒಂದು ಮುಕ್ತಿ ಸಿಗತ್ತೆ. ನೌಕರರಿಗೆ, ಪಿಂಚಣಿದಾರರಿಗೆ ಇದರಿಂದ ಬಹಳಷ್ಟು ಲಾಭಗಳು ಆಗತ್ತೆ. ಅದರ ಜೊತೆಯಲ್ಲಿ ಸದಸ್ಯರ UAN ಸಕ್ರಿಯ ಆಗಿರಬೇಕು. ಜೊತೆಯಲ್ಲಿ ಆಧಾರ್ ಕಾರ್ಡ್ನೊಂದಿಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು. ಪಾನ್ ಕಾರ್ಡ್ ವಿವರಗಳನ್ನು ಸಂಪೂರ್ಣವಾಗಿ ಅಪ್ಡೇಟ್ ಮಾಡಿಕೊಂಡಿರಬೇಕು. ಆಗ ಮಾತ್ರ EPFO 3.0 ಡಿಜಿಟಲ್ ಪ್ಲಾಟ್ಫಾರ್ಮ್ನ ಉಪಯೋಗವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. OTP ದೃಢೀಕರಿಸಿದ ನಂತರ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನೋಂದಾಯಿಸ್ಕೊಳ್ಬೇಕು. ಬ್ಯಾಂಕ್ ಖಾತೆಯನ್ನು ನೋಂದಾಯಿಸಿಕೊಂಡ ನಂತರ ಈ ಹೊಸ ಅಂಶಗಳನ್ನು ಪಡ್ಕೊಬೋದು. ಅದ್ರ ಜೊತೆಯಲ್ಲಿ EPFO 3.0ನ ಭಾಗವಾಗಿ ನೌಕರರು ಇಷ್ಟು ದಿನ ನಿರೀಕ್ಷೆ ಮಾಡ್ತಾ ಇದ್ದಂಥ ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ. ಸಂಬಳದ ಮಿತಿ ಈಗಿರುವಂಥ 15,000 ರೂಪಾಯಿಯನ್ನು 30,000 ರೂಪಾಯಿಗೆ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ. ಈ ಸಂಬಳದ ಮಿತಿ ಹೆಚ್ಚಳ ಆಗೋದ್ರಿಂದ ನಮಗೆ ಬರಬೇಕಾದಂಥ ಪಿಂಚಣಿ ಜಾಸ್ತಿ ಸಿಗುತ್ತೆ. ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ಸಿಗುವಂಥ PF ಹಣ ಕೂಡ ಡಬಲ್ ಆಗುತ್ತೆ. ಪಿಂಚಣಿನೂ ಡಬಲ್ ಆಗುತ್ತೆ, PF ಹಣವೂ ಕೂಡ ಡಬಲ್ ಆಗುತ್ತೆ. ಹಾಗಾಗಿ ಈ ವ್ಯವಸ್ಥೆ ಜಾರಿಗೆ ಬರುತ್ತೆ. ಅದರ ಜೊತೆಯಲ್ಲಿ EPFO ಅರ್ಹ ನೌಕರರಿಗೆ ಹೈಯರ್ ಪೆನ್ಷನ್ ಪ್ಲ್ಯಾನ್ ಕೂಡ ಸಿಗತ್ತೆ. ಇದರಿಂದಾಗಿ ಹೆಚ್ಚಿನ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದರ ಜೊತೆಯಲ್ಲಿ ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಈಗ ಇರುವಂಥ 1,000 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಪ್ರಸ್ತಾವನೆಗೆ ಕೂಡ ಜುಲೈ ತಿಂಗಳಲ್ಲಿ ಅಂಗೀಕಾರ ಸಿಗುವಂಥ ಸಾಧ್ಯತೆ ಇದೆ. ಈ ಪ್ರಸ್ತಾವನೆ ಈಗ ಹಾಲಿ ಹಣಕಾಸು ಇಲಾಖೆಯ ಮುಂದಿದೆ. ಹಣಕಾಸು ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅಪ್ರೂವ್ ಕೊಟ್ಟ ನಂತರ ಮಳೆಗಾಲದ ಅಧಿವೇಶನ ಜುಲೈ ತಿಂಗಳಲ್ಲಿ ನಡೆಯುವಂಥ ಮಳೆಗಾಲದ ಅಧಿವೇಶನದ ನಂತರ ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳಿಗೆ ಹೆಚ್ಚಳ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಹಾಗಾಗಿ ಈ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ 3.0ನಲ್ಲಿ ನೌಕರರಿಗೆ, ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ಯಾವೆಲ್ಲ ಲಾಭಗಳು ಸಿಗತ್ತೆ, ಅದರಿಂದ ಆಗುವಂಥ ಲಾಭಗಳೇನು ಮತ್ತು ಯಾವ್ಯಾವ ಅಂಶಗಳು EPFO 3.0ನಲ್ಲಿ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆ ಪ್ರತಿಯೊಬ್ಬ ನೌಕರರು, ಪಿಂಚಣಿದಾರರು ಕೊಡಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ EPS ನೌಕರರಿಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಇಲ್ಲ 10,000 ರೂಪಾಯಿ ಮಿನಿಮಮ್ ಪೆನ್ಷನನ್ನು ಫಿಕ್ಸ್ ಮಾಡಬೇಕು. ಅದ್ರ ಜೊತೆಯಲ್ಲಿ ನಿವೃತ್ತ ನೌಕರರಿಗೆ ಟ್ರೀಟ್ಮೆಂಟನ್ನು ಫ್ರೀ ಮಾಡಬೇಕು. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು. ಸರ್ಕಾರಿ ನೌಕರರಿಗೆ ಸಿಗುವಂಥ ಸೌಲಭ್ಯಗಳನ್ನು ಕೂಡ EPFO ನೌಕರರಿಗೆ ಸಿಗುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಯಾವುದೇ ಸಮಸ್ಯೆಗಳಿದ್ದರೂ EPFO 3.0ನಲ್ಲಿ ತಕ್ಷಣ ಬಗೆಹರಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅರ್ಹ ನೌಕರರಿಗೆ ಹೈಯರ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳ್ತಾ EPFO 3.0 ಆದಷ್ಟು ಶೀಘ್ರದಲ್ಲಿ ಜಾರಿಗೆ ಬರಲಿ ಅಂತ ಕೇಳ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್.